ನಾನು ಇಲ್ಲಿಗೆ ಹೇಗೆ ಬಂದೆ? ನನಗೇನು ನೆನಪಿಲ್ಲ ಚಡ್ಡೆ. ಆ ಇಂಜೆಕ್ಷನ್ ಹಾಕಿದ್ರೆ ಹಂಗೆ. ಸರಿ ಹೋಯ್ತು, ಅರ್ಥ ಆಗೋ ತರ ಹೇಳು. ಅಥವಾ ನಿಮಗ ಅರ್ಥ ಆಗದಿರೋ ಹಾಗೆ ನಾನೇನಾದ್ರೂ ನಡ್ಕೊಳ್ತಿದ್ದೀನಿ? ಹಾಗೇನಾದ್ರೂ ಇದ್ರೆ ನನಗೆ ಹೇಳು ಚಡ್ಡೆ. ಏನೋ ಆಗ್ತಿದೆ ನನಗೆ, ಅಲ್ವಾ? ನೀನು ನನ್ನ ನಂಬ್ತೀಯೋ ಇಲ್ವೋ? ಇದೆಂಥ ಪ್ರಶ್ನೆನೋ? ನಂಬಿಕೆ ಅಂದ್ರೇನೆ ಝೇಂಡೆ, ಝೇಂಡೆ ಅಂದ್ರೇನೆ ನಂಬಿಕೆ. ನಿನ್ನ ನಂಬದೇ ಇರ್ತೀನೇನೋ? ಅರೆ ಏನಾಯ್ತು? ಹಾಗಾದ್ರೆ ನನ್ನ ಮಾತು ಕೇಳು. ಈಗ ಮನೆಗೆ ನಡಿ, ಅಮ್ಮ ನೀನ್ ನೋಡ್ಬೇಕಂತೆ. ನಿನ್ಗೇನು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬಾ. ಸರಿ ನಡಿ. ಪುಷ್ಪಕ್ಕ ಬಿಸ್ನೆಸ್ ಮುಗಿಸ್ಕೊಂಬಂದ್ರ? ದೃಷ್ಟಿ ತೆಗೀರೆ ಪುಷ್ಪಕ್ಕಂಗೆ. ಅದಕ್ ದೃಷ್ಟಿ ಯಾಕೆ ತೆಗಿಬೇಕು? ನೀನೇ ಬಂದ್ ಪಕ್ಕಕ್ಕೆ ನಿಂತ್ಕೊಂಡ್ರೆ ಎಲ್ಲಾ ದೃಷ್ಟಿನೂ ಹೊರಟೋಗುತ್ತೆ. ತಮಾಷೆ ಅಂದ್ರೆ ಪುಷ್ಪಕ್ಕನೇ ಕಣಪ್ಪ. ಹೆಂಗಾಯ್ತು ಪುಷ್ಪಕ್ಕ ವ್ಯಾಪಾರ? ಗಲ್ಲಪೆಟ್ಟಿ ತುಂಬ್ತ ಪುಷ್ಪ ಅವ್ರೆ? ಚೆನ್ನಾಗಿ ತುಂಬಿತು, ಒಳ್ಳೆ ವ್ಯಾಪಾರನೂ ಆಯ್ತು. ಹಾಗಾದ್ರೆ ಸಿರಿಮನೆಯವ್ರ ಮನೆ ಮುಂದೆ 2 ವೀಲರ್ ಬಂತು ಅನ್ನೆ. ನಾನಂತೂ ಒಂದ್ ಹೆಲ್ಮೆಟ್ ತಗೊಂಡ್ ಇಟ್ಕೊಂತೀನಪ್ಪ ಪುಷ್ಪಕ್ಕನ್ ಜೊತೆ ರೈಡ್ ಹೋಗಕ್ಕೆ. ಅವ್ರೇನ್ ಅಷ್ಟು ಸುಲಭವಾಗಿ ನಿನ್ನ ಕರ್ಕೊಂಡ್ ಹೋಗ್ತಾರೆ ಅನ್ಕೊಂಡಿದ್ಯಾ? ಅವರು ಯಾರನ್ನು ಗಾಡಿಯಲ್ಲಿ ಹತ್ಸೋದಿಲ್ಲ ಅಲ್ವಾ ಪುಷ್ಪ ಅವ್ರೆ? ಬರೀ ಹೂ ಹೂ ಅಂತಿರಲ್ಲ, ಗಾಡಿ ಯಾವಾಗ ಬರತ್ತೆ ಪುಷ್ಪ ಅವ್ರೆ? ಬರುತ್ತೆ, ಈಗಲ್ಲ. ಅಂದ್ರೆ ನನ್ನ ಹತ್ರ ಗಾಡಿ ತಗೊಳ್ಳೋಷ್ಟು ದುಡ್ಡಿದ್ರು ಈಗ ತಗೋತಿಲ್ಲ ಅಂತ ಅರ್ಥ. ಏನ್ ಹಂಗ್ ನೋಡ್ತಿದ್ದೀರಾ ಎಲ್ಲಾರು? ಬೇಕಾಗಿರೋರು, ಬೇಡದೇ ಇರೋರು, ಇರೋರು ಇಲ್ದೇ ಇರೋರು ಎಲ್ಲ ಗಾಡಿ ತಗೊಂಡಿರೋದಕ್ಕೆ. ಈ ಊರಲ್ಲಿ ಪಾರ್ಕಿಂಗ್ ಮಾಡಕ್ಕೂ ಜಾಗ ಇಲ್ಲ, ಉಸಿರಾಡಕ್ಕೆ ಕಷ್ಟ ಆಗಷ್ಟು ಪರಿಸರ ಮಾಲಿನ್ಯ ಆಗಿರೋದು. ಓ ಏನು, ನನ್ನ ಹತ್ರ ದುಡ್ಡಿದೆ ಆದ್ರೂ ತಗೊಳಲ್ಲ. ಇದು ನನ್ನ ನಿಜವಾದ ಗೆಲುವು. ಯಾಕೆ? ಸರ್ಕಾರದ್ದು ಸಾರಿಗೆ ಸಂಪತ್ತು ಇಲ್ವಾ? ಓಡಾಡಕ್ಕೆ ಕ್ಯಾಬ್, ಆಟೋ, ಮೆಟ್ರೋ ಎಲ್ಲ ಇದೆ. ಮೇನ್ ರೋಡ್ ಮುಂದೆನೆ ವಟಾರ. ಕೈ ಮುಂದ್ ಮಾಡಿದ್ರೆ ಸಾಲ ಗಾಡಿ ನಿಂತ್ಕೊಳ್ಳುತ್ತೆ. ಹೌದೌದು, ಸಿಗ್ನಲ್ ಅಲ್ಲಿ ಗಾಡಿ ಓಡಿಸೋನ್ಗೂ ಗೊತ್ತಿದ್ದಲ್ಲೇ ಗಾಡಿಯಿಂದ ಕುತ್ಕೊಂಡು ಹೋಗ್ಬೋದು. ಹಲೋ, ಜ್ಞಾನ ಕೊಡ್ತಿದೀನಿ, ಸ್ವಲ್ಪ ಅಳವಡಿಸ್ಕೊಳ್ಳಿ. ಈ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸ್ಕೊಂಡು ಅವ್ರ ತಾಕಿಸ್ಕೊಂಡು ಓಡಾಡ್ಬೇಕಾ? ಪಾರ್ಕ್ ಮಾಡಕ್ಕೂ ಜಾಗ ಇಲ್ದೆ ಕಂಡ್ ಕಡೆ ತೂರ್ಸಿ ಪೊಲೀಸರ ಕೈಲಿ ಸಿಗಾಕೊಳ್ಳೋದ್ ಬೇಕಾ? ಸಾರ್ವಜನಿಕ ಸಾರಿಗೆ ಸಂಪರ್ಕನೆ ಬಳಸ್ತೀವಿ, ದುಡ್ಡು ಉಳಿಸ್ತೀವಿ, ಮಾಲಿನ್ಯನು ತಡಿತೀವಿ. ಈಗ ಹೇಳಿ, ನಂತರ ನೀವ್ಯಾರು ಇದ್ದೀರಾ? ಬರೀ ಅವ್ರವ್ರ ಬಗ್ಗೆನೇ ಯೋಚನೆ ಮಾಡಿದ್ರೆ ಸಾಲದು, ಸ್ವಲ್ಪ ದೇಶದ ಬಗ್ಗೆನೂ ಯೋಚನೆ ಮಾಡ್ಬೇಕು, ಗೊತ್ತಾಯ್ತಾ? ಓಹೋ, 8ನೇ ಕ್ಲಾಸ್ ಪ್ರಬಂಧನ ಒಂದ್ ಪದಾನು ಬಿಡದೆ ಒಪ್ಪಿಸ್ಬಿಟ್ಟು ಹೋದಂಗ ಆಯ್ತು. ಈ ಅಮ್ಮ ಏನಾದ್ರೂ ಅಸೆಂಬ್ಲಿ ಸೇರ್ಬಿಟ್ಟಿದ್ರೆ ಗಾಡಿಗಳನ್ನೆಲ್ಲ ಗುಜರಿಗೆ ಹಾಕಿ ಅಂತ ರೂಲ್ಸ್ ಮಾಡ್ಬಿಟ್ಟಿರೋಳು ಅಷ್ಟೇ. ಏನೋ ಈ ಅಮ್ಮನ್ಗೆ ಒಬ್ಬಳಿಗೆ ದೇಶದ ಬಗ್ಗೆ ಕಾಳಜಿ ಇದ್ದಂಗೆ. ನಾವೇನು ಈ ದೇಶದ ಪ್ರಜೆಗಳಲ್ವಾ? ನಾವು ಓಟ್ ಹಾಕಿಲ್ವಾ? ಟ್ಯಾಕ್ಸ್ ಕಟ್ಟಲ್ವಾ? ಹೌದೌದು, ನೀವ್ ಹಾಕಿರೋ ಓಟಿನೇ ದೇಶ ಈಗ ಆಗಿರೋದು. ಏನಮ್ಮದು, ಏನೋ ಕೊನೆಗೊಳ್ತಾ ಇದೆಯಾ? ಏನಿಲ್ಲ, ಕೊನೆಗೂ ನಮ್ ಪುಷ್ಪಕ್ಕನೇ ಗೆದ್ರು ಅಂತ ಹೇಳ್ದೆ ಅಷ್ಟೇ. ಬಾರೆ. ಪುಷ್ಪಕ್ಕ ಗೆದ್ರ? ನಮ್ಗೆಲ್ಲ ಭಾಷಣ ಮಾಡಿ ಬಾಯಿ ಮುಚ್ಚಿಸ್ಬಿಟ್ಟು ಹೋದ್ರು. ಥ್ಯಾಂಕ್ ಯು ಸರ್, ಸರಿಯಾದ ಸಮಯಕ್ಕೆ ಬಂದ್ರಿ. ವಯಸ್ಸಾಯ್ತಲ್ಲ, ಇಲ್ಲಿದ್ರೆ ಇನ್ನೂ 10 ನಿಮಿಷ ಬೇಗನೆ ಬರ್ತಿದ್ದೆ. ಆರ್ಯ ಸರ್ ಮನೆಗೆ ಹೋಗಿದಾರಲ್ಲ, ಅಲ್ಲೇನು ತೊಂದರೆ ಆಗಲ್ವಾ? ನೋ, ಏನು ತೊಂದರೆ ಆಗಲ್ಲ. ಅಲ್ಲ ಸರ್, ಯಾಕಂದ್ರೆ ಅವ್ರು ಯಾವಾಗ ಬೇಕಂದ್ರೆ ಅವಾಗ SP ಆಗಿ ಬದಲಾಗ್ತಾರೆ. ಅದರಿಂದ ಮನೇಲೇನಾದ್ರೂ. ಭಯ ಪಡ್ಬೇಡಮ್ಮ, SP ಆರ್ಯ ಆಗಿ ಯಾವಾಗಂದ್ರೆ ಅವಾಗ ಬದಲಾಗಲ್ಲ.
ಐ ಮೀನ್ ಚಾನ್ಸಸ್ ಆರ್ ವೆರಿ ಲೆಸ್. ಅವನಿಗೆ ನಿದ್ದೆನೆ ಟ್ರಿಗರಿಂಗ್ ಪಾಯಿಂಟ್. ಆರ್ಯ SP ಆಗೋದಕ್ಕೂ SP ಆರ್ಯ ಆಗೋದಕ್ಕೂ ನಿದ್ದೆನೆ ಕಾರಣ. ಡೋಂಟ್ ವರಿ, ಐ ವಿಲ್ ಸ್ಪೂನ್ ಫೀಡ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅವನು ನಿದ್ದೆ ಮಾಡುವ ಹೊತ್ತಿನಲ್ಲಿ SP ಆಗಿ ಬದಲಾಗಿರ್ತಾನೆ. ಎಚ್ಚರ ಆಗುವಾಗ ಅವನು ಸೆಲ್ಫ್ ಆಗಿ ಅಂದ್ರೆ ಆರ್ಯ ಆಗಿರ್ತಾನೆ. ಡೋಂಟ್ ವರಿ, ವಿ ವಿಲ್ ಟ್ರೀಟ್ ದಿಸ್ ಟುಗೆದರ್. ಥ್ಯಾಂಕ್ಸ್ ಸರ್. ಎಲ್ರಿಗೂ ನಿನ್ನಷ್ಟು ಧೈರ್ಯ ಇರಲ್ಲಮ್ಮ. ನಾನು ಗಮನಿಸ್ತಾನೆ ಇದ್ದೀನಿ. ಇದು ನಿನ್ನ ಬರೀ ಧೈರ್ಯ ಮಾತ್ರವೇ ಅಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಅವ್ರನ್ನ ಕಂಡ್ರೆ ಅಷ್ಟೊಂದು ಪ್ರೀತಿನ. ಅಮ್ಮ, ಎಲ್ಲಾನು ನಿನ್ ಮೇಲೆ ಭಾರ ಹಾಕಿ ನಡೀತಿದ್ದೇನೆ. ನನಗೀಗ ಏನ್ ಹೇಳೋದೋ ಗೊತ್ತಾಗ್ತಿಲ್ಲ ತಾಯಿ. ಎಲ್ಲಾನು ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಕೊಟ್ಟಿದ್ಯಾ ಇವತ್ತು. ಹೀಗೆ ನಮ್ ಜೊತೆ ಇದ್ದು ಕಾಪಾಡು. ಆರ್ಯ ಸರ್ ಆದಷ್ಟು ಬೇಗ ಸಂಪೂರ್ಣವಾಗಿ ಗುಣ ಆಗ್ಬೇಕು. ಕಾಪಾಡು ತಾಯಿ. ನಾನು ಅವರು ಯಾವಾಗ್ಲೂ ಜೊತೆಯಾಗಿರೋ ಹಾಗೆ ಆಶೀರ್ವಾದ ಮಾಡು. ಐ ಮಿಸ್ ಯು ಅನು. ಐ ಮಿಸ್ ಯು ಟೂ ಸರ್. ನಿಮ್ಮನ್ನ ಈಗಲೇ ಮೀಟ್ ಮಾಡಿ ಮಾತಾಡಿಸ್ಬೇಕು ಅನ್ನಿಸ್ತಿದೆ. ಪರವಾಗಿಲ್ಲ ಆರ್ಯ, ನಾನೇ ತಗೊಳ್ತೀನಿ ಬಿಡು. ಬೆಳಗ್ಗೆಯಿಂದ ಏನು ತಿಂದೇ ಇಲ್ವಂತೆ. ಹಠದಿಂದ ಊಟ ಏನ್ ಬಿಟ್ಟಿಲ್ಲ, ತಿನ್ನಕ್ಕಾಗ್ಲಿಲ್ಲ ಅಷ್ಟೆ. ಈಗ ನಿನ್ನ ನೋಡಿ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗ್ತಾ ಇದೆ. ನಾನು ನಿನ್ ಕೆಲ್ಸಕ್ಕೆ ತೊಂದರೆ ಮಾಡಿದ್ನ ಆರ್ಯ? ಇಲ್ಲಮ್ಮ, ಏನು ತೊಂದರೆ ಇಲ್ಲ. ವಾಪಸ್ ಹೋಗ್ಬೇಕಷ್ಟೇ. ಕೆಲಸ ಇನ್ನೂ ಬಾಕಿ ಇದೆ. ಅರ್ಥ ಆಗತ್ತೆ. ಕಾರ್ಯ ಪೂರ್ಣ ಆಗೋವರೆಗೂ ಕೈ ಬಿಡೋನಲ್ಲ ಈ ಆರ್ಯ. ಎಲ್ಲ ಓಕೆ ತಾನೆ? ಏನು ತೊಂದರೆ ಇಲ್ಲ ಅಲ್ವಾ? ಏನು ತೊಂದರೆ ಇಲ್ಲಮ್ಮ. ತೊಂದರೆ ಆಗೋದಕ್ಕೆ ಹೇಗೆ ಸಾಧ್ಯ? ಎವ್ರಿಥಿಂಗ್ ಇಸ್ ಫೈನ್. ಹಾಗಾದ್ರೆ ಈಗ್ಲೇ ಹೊರಡ್ತೀನಿ ಅಂತ ಹೇಳ್ಬೇಡ ಕಣೋ, ಸ್ವಲ್ಪ ತಿದ್ದು ಹೋಗು. ಸರಿಮ್ಮ. ಸ್ವಂತ ಮಗನ್ ಮೇಲೆ ಇಲ್ದೇ ಇರೋ ಈ ಕನ್ಸರ್ನ್ ಅಳಿಯನ್ ಮೇಲೆ ಯಾಕೆ? ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಬ್ರೋ ಇಲ್ಲೋ ಯಾವಾಗ್ಲೂ ಇವ್ರ ಕಣ್ಮುಂದೆನೆ ಇರ್ಬೇಕಾ? ಇವ್ರದ್ದೇನೋ ಹಳೆ ಸೀಕ್ರೆಟ್ ಇದೆ ಅನ್ಸುತ್ತೆ. ಎಲ್ ಬ್ರೋ ಇಲ್ಲೋ ಅದನ್ನ ಹೊರಗಡೆ ಹೇಳ್ಬಿಡ್ತಾರೋ ಅನ್ನೋ ಭಯನ ಈ ಮಾಮಿನ್ ಲಾಗೆ. ಒಂದು ಅರ್ಥ ಆಗ್ತಿಲ್ಲ. ದಾದಾ, ಅಮ್ಮ ಹೇಳ್ದಂಗೆ ಸ್ವಲ್ಪ ತಿದ್ದು ಹೊಡಿ ಪ್ಲೀಸ್. ನೀವಿಲ್ಲ ಅಂದ್ರೆ ನನ್ಗೆ ಯಾಕೋ ತಲೆನೇ ಓಡಲ್ಲ. ಎಷ್ಟೇ ಕೆಲಸ ಇದ್ರು ಮನೆಗ್ ಬಂದು ಹೋಗೋ ಹಾಗೆ ಮಾಡ್ಕೋ ಆರ್ಯ, ಪ್ಲೀಸ್. ಅಮ್ಮ, ಇಷ್ಟೊಂದು ಬೇಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲಮ್ಮ. ನಿಜ ದಾದಾ, ನೀವು ಇದ್ರೇನೆ ನಮ್ಗೇನೋ ಒಂಥರ ಸಮಾಧಾನ. ಇಲ್ಲಾಂದ್ರೆ ಈ ಬ್ರೇಕು ಸ್ಟ್ಯಾಂಡ್ ಇಲ್ದಿರೋ ಸೈಕಲ್ ತರ ಅನ್ಸೋಕ್ ಶುರು ಆಗ್ಬಿಡುತ್ತೆ. ಈ ಪೆಡ್ಲಿಂಗ್ ಎಲ್ಲಿಗಂತ ಗೊತ್ತಿಲ್ಲದೆ ಪೆಡ್ಲಿಂಗ್ ಮಾಡ್ತಾನೆ ಇರ್ಬೇಕು. ನಿಲ್ಸಕ್ಕೆ ಸಪೋರ್ಟೇ ಇರಲ್ಲ ನೋಡಿ. ಹರ್ಷ, ನನ್ನನ್ನ ಸೈಕಲ್ ಸ್ಟ್ಯಾಂಡ್ ಮಾಡ್ಬಿಟ್ಟಿಯಲ್ಲ ನೀನು.
ಯುದ್ಧನೇ ಗೆದ್ದು ಬಂದಿದ್ದೀನಿ ಅನ್ನೋ ಹಾಗೆ ಅನಿಸ್ತಿದೆ ರಮ್ಯಾ. ಆರ್ಯ ಸರ್ ಒಳಗಡೆ ಏನಾಗ್ತದೆ ಅನ್ನೋದನ್ನ ಡಾಕ್ಟರ್ ರಿಚರ್ಡ್ ಅವರು ನಿಧಾನವಾಗಿ ಮನವರಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೇಗೆ ಹೇಳಿದ್ರು ಆರ್ಯ ಸರ್ ಹೆಂಗ್ ಒಪ್ಕೊಂತಾರೆ ಅನು? ಈಗ ಯಾರಾದ್ರೂ ನನ್ನ ಹತ್ರ ಬಂದು ನನ್ನೊಳಗೆ 2 ಪರ್ಸನಾಲಿಟಿ ಇದೆ ಅಂತ ಹೇಳಿದ್ರೆ ನಂಗೆ ಹೆಂಗಾಗ್ಬೇಡ ಅನು? ನಿಜ ಕಣೆ, ಆದ್ರೆ ಈಗ ನನಗೆ ಒಂದೇ ಸಲಕ್ಕೆ ಹೇಳೋದಕ್ಕೂ ಆಗ್ತಿಲ್ಲ, ಜೊತೆಗೆ ಭಯನೂ ಆಗ್ತಿದೆ. ಭಯ ಯಾಕೆ? ಮೊದ್ಲೇ ನಮ್ಮಿಬ್ರು ಮಧ್ಯೆ ವಯಸ್ಸಿನ ಅಂತರ ಇದೆ. ಆ ಕಾರಣಕ್ಕೇನೆ ತುಂಬಾ ದಿನ ಅವ್ರು ನನ್ನ ಪ್ರೀತಿನ ಒಪ್ಪದೆ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಿದ್ರು. ನಿಮ್ಮ ಅಪ್ಪ ಅಮ್ಮ ನಿನಗೋಸ್ಕರ ನೋಡಿರೋ ಹುಡುಗನ್ನ ಮದುವೆ ಆಗುವನು. ಈಗ ಅವರಲ್ಲಿ ಈ ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಅಂತ ಗೊತ್ತಾದ್ರೆ ಅವರಿಂದ ನನ್ನ ಜೀವನಕ್ಕೆ ಕಷ್ಟ ಆಗತ್ತೆ ಅಂತ ಅವ್ರು ಖಂಡಿತವಾಗ್ಲೂ ಯೋಚನೆ ಮಾಡ್ತಾರೆ ಕಣೆ. ಅದು ಅಲ್ಲದೆ ಈ ವಿಷಯಗಳೆಲ್ಲ ನನಗೆ ಗೊತ್ತಿದೆ ಅಂತ ಆರ್ಯ ಸರ್ ಗೊತ್ತಿಲ್ಲ. ನನಗಿದನ್ನೆಲ್ಲ ಹೇಳ್ಬೇಕಾ ಬೇಡವಾ ಅನ್ನೋ ಗೊಂದಲನೂ ಅವ್ರು ಬರ್ಬೋದಲ್ವೇನೆ. ಪಾಪ ಕಣೆ ಆರ್ಯ ಸರ್, ಅವ್ರ ಬಗ್ಗೆ ಅವ್ರಿಗೆ ಗೊತ್ತಾದಾಗ ಅವ್ರಿಗೆ ಹೇಗಾಗ್ಬೋದು? ಅದನ್ನ ನನ್ನ ಮುಂದೆ ಹೇಳ್ಕೊಳ್ಳೋದಕ್ಕೆ ಅವ್ರು ಕಷ್ಟ ಆಗ್ಬೋದಲ್ವಾ? ನನ್ ಪ್ರಕಾರ ಆರ್ಯ ಸರ್ಗೆ ಅವ್ರ ಬಗ್ಗೆ ಮುಂಚೆನೆ ಗೊತ್ತಾಗ್ಬೇಕಾಗಿತ್ತು ಅನು. ಅವ್ರು ಹೇಗೋ ನಿಭಾಯಿಸ್ತಿದ್ರು. ಜೇಂಡೆ ಸರ್ ಇಷ್ಟ ದಿನ ಇದನ್ನೆಲ್ಲ ಮುಚ್ಚಿಟ್ಟು ತಪ್ಪು ಮಾಡಿದ್ರು ಅನಿಸ್ತಿದೆ. ಇಲ್ಲ ರಮ್ಯಾ, ಜೇಂಡೆ ಸರ್ ಜಾಗದಲ್ಲಿ ಇನ್ ಯಾರೇ ಇದ್ದಿದ್ರು ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿರ್ಲಿಲ್ಲ. ಇವತ್ತು ಆರ್ಯ ಸರ್ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ಜೇಂಡೆ ಸರ್. ಯಾರೋ ಫುಟ್ಪಾತಲ್ಲಿ ಸಿಕ್ಕಿದ ಹುಡುಗನ್ನ ಕರ್ಕೊಂಡ್ ಬಂದು 35 ವರ್ಷ ತಮ್ಮ ಕಣ್ಣಿನ ರೆಪ್ಪೆ ತರ ನೋಡ್ಕೊಂಡಿದ್ದಾರೆ ಕಣೆ. ತಾಯ್ತನ ಅನ್ನೋದು ಒಂದು ಮನಸ್ಥಿತಿ, ಅದು ಜೇಂಡೆ ಸರ್ ಅಲ್ಲಿದೆ. ಯಾವುದೇ ಕಾರಣಕ್ಕೂ ಆರ್ಯ ಸರ್ ವಿಷಯದಲ್ಲಿ ತಾನು ತಪ್ಪು ಮಾಡ್ದೆ ಅನ್ನೋ ಭಾವನೆ ಅವ್ರಿಗೂ ಬರಬಾರ್ದು ರಮ್ಯಾ. ಇವತ್ತು ನಿಂತ್ಕೊಂಡು ಹಳೆದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ಸರಿ ತಪ್ಪುಗಳನ್ನ ತೂಕ ಮಾಡೋದು ಈಸಿ. ಆದ್ರೆ ಆ ಕ್ಷಣಕ್ಕೆ ತಗೊಳ್ಳೋ ನಿರ್ಧಾರ ಇದೆಯಲ್ಲ, ಅದು ಕಷ್ಟ. ಯಾಕೋ ತುಂಬಾ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ ಅನು. ಈ ರಾತ್ರಿ ಅನ್ನೋದೇ ಹೀಗೆ ಅನ್ಸುತ್ತೆ. ಮನ್ಸಲ್ಲಿರೋ ಎಲ್ಲ ಎಮೋಷನ್ಸ್ನು ಆಚೆ ಹಾಕ್ಬಿಡುತ್ತೆ. ಆದ್ರೆ ಒಂದು ವಿಷಯ ನನಗಿನ್ನೂ ಕಾಡ್ತಿದೆ ಕಣೆ ರಮ್ಯಾ. ಆರ್ಯ ಸರ್ ಅವ್ರ ಅಮ್ಮನ್ನ ಭೇಟಿ ಮಾಡಿದ್ದೀನಿ. ಅವ್ರಿಗೆ ಅವ್ರದ್ದೇ ಆದ ಸಂಸಾರ ಇದೆ. ಅವರಲ್ಲಿ ಸಂತೋಷವಾಗಿದ್ದಾರೆ ಅನ್ನೋ ವಿಷಯನ ಜೀವನ ಪೂರ್ತಿ ನಾನು ನನ್ನಲ್ಲೇ ಬಚ್ಚಿಟ್ಕೋಬೇಕಾಗತ್ತೆ ರಮ್ಯಾ. ಉಳಿದಿದ್ದನ್ನೆಲ್ಲ ನಾನು ನಿಧಾನಕ್ಕೆ ಆರ್ಯ ಸರ್ಗೆ ಹೇಳ್ಕೋಬೋದೇನೋ. ಆದ್ರೆ ಅವ್ರ ಅಮ್ಮನ ವಿಷಯ ಮಾತ್ರ ಹೇಳ್ಬಾರ್ದು ಅನಿಸ್ತದೆ. ಇದ್ರ ಬಗ್ಗೆ ನಿಧಾನಕ್ಕೆ ಯೋಚನೆ ಮಾಡು ಅನು, ಅಥವಾ ಯೋಚನೆ ಮಾಡೋದೇ ಬಿಟ್ಬಿಡು. ಇನ್ಮೇಲೆ ಏನಿದ್ರು ನಿನ್ನ ಮತ್ತೆ ಆರ್ಯ ಸರ್ ಬಗ್ಗೆ ಮಾತ್ರ ಯೋಚನೆ ಮಾಡು. ಅದು ಎಲ್ಲಾನು ಮರೆಸುತ್ತೆ. ರಮ್ಯಾ, ಎಲ್ಲೇ ಇದೆಯಾ? ಅಮ್ಮ ಕರೀತಿದ್ದಾರೆ, ನಾ ಬರ್ತೀನಿ. ನಿನಗೆ ಆಟ ಆಡೋ ಮನಸ್ಸಿರ್ಬೋದು ಚಂಡೆ, ನನಗಿಲ್ಲ. ದಯವಿಟ್ಟು ನನಗೆ ಪೂರ್ತಿ ಸತ್ಯ ಹೇಳು. ಅರ್ಧ ಸತ್ಯ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಯಾರ ಡಾಕ್ಟರ್ ರಿಚರ್ಡ್? ನಿಜ ಹೇಳಬೇಕು ಅಂತಂದ್ರೆ ನನಗೂ ಅವ್ರು ಯಾರು ಅಂತ ಗೊತ್ತಿಲ್ಲ ಕಣೋ ಹರ್ಯ. ನಿಜಾನ? ಸುಳ್ಳು ಹೇಳ್ತಿದ್ಯಾ ನೀನು? ನಾ ಹೇಳೋದೆಲ್ಲ ಸುಳ್ಳು ಅಂತ ಆದ್ರೆ ಮುಂದೆ ಮಾತೇ ಇರೋದಿಲ್ಲ. ಏನ್ ನಾನು ನಿನಗೆ ಹೇಳಲೋ ಬೇಡವೋ? ನೀನು ಊಟಿಲಿ ಓದ್ತಾ ಇರ್ಬೇಕಾದ್ರೆ ಅವ್ರು ಬಂದು ನಿನ್ನ ಭೇಟಿ ಮಾಡಿದ್ರಂತೆ. ಊಟ ಇಲ್ಲ ಅಲ್ಲಿ. ನೆನಪುಗಳು ನನಗಷ್ಟು ಸ್ಪಷ್ಟವಾಗೇ ಇಲ್ಲ ಚಂಡೆ. ಅವರು ಯಾರು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನನಗೆ ನನ್ನ ಹಾಸ್ಟೆಲ್ ವಾರ್ಡನ್, ನನ್ನ ಇಂಗ್ಲಿಷ್ ಟೀಚರ್ ಮತ್ತೆ ಖಾಲಿ ಖಾಲಿ ಮೈದಾನ ಬಿಟ್ರೆ ನನಗೇನು ನೆನಪೇ ಇಲ್ಲ. ನನ್ನ ಬಾಲ್ಯಕ್ಕೂ ಮತ್ತೆ ಡಾಕ್ಟರ್ ರಿಚರ್ಡ್ಗೂ
ಇದು ಸಂಬಂಧ ಅಂತಾನೆ ಗೊತ್ತಾಗ್ತಿಲ್ಲ ಜೆಂಡೆ. ನೀನಷ್ಟೆಲ್ಲ ಕಷ್ಟಪಡಬೇಕಾಗಿಲ್ಲ, ಅವರೇ ಎಲ್ಲಾನು ಹೇಳ್ತಾರೆ. ಈಗ ಗೆಸ್ಟ್ ಹೌಸ್ಗೆ ಹೋಗೋಣ ನಡಿ. ಪುರ್ಸೊತ್ತಾಗಿದ್ರೆ ರಾತ್ರಿ ಅವರೇ ಬಂದು ನಿನ್ನ ಭೇಟಿ ಮಾಡ್ತಾರೆ. ಅದೇ ಅಂದ್ಕೊಂಡೆ, ಪಾರ್ಟ್ನರ್ ಇಲ್ಲದೆ ಇವ್ರು ಇದೆಲ್ಲ ಮಾಡಲ್ವಲ್ಲ ಅಂತ. ಸೊ ಈ ರಾತ್ರಿ ವ್ಯವಹಾರ ಜೇಂಡೆ ಜೊತೆಗಿಂದು ಅನ್ನೋದು ಮತ್ತೆ ಪ್ರೂವ್ ಆಯ್ತು. ನಾನಿದನ್ನ ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ರಷ್ಟೇ ನನ್ನನ್ನ ಈ ಮನೆಯವರು ನಂಬೋದು. ಇವ್ರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಕಂಡು ಹಿಡಿತೀನಿ. ಎಸ್, ಅರ್ಧ ಸತ್ಯ ಹೇಳ್ಬೇಡುವೋ, ಪೂರ್ತಿ ಹೇಳು ಅಂತಂದ್ರೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ. ಸರಿ, ಈಗಲಾದ್ರೂ ಹೇಳು, ರಿಚರ್ಡ್ ಯಾರು, ಏನ್ ಕೆಲಸ ಮಾಡ್ತಾರೆ? ನಾನು ಅವ್ರನ್ನ ಮೊದಲು ಎಲ್ಲಿ ಭೇಟಿ ಮಾಡಿದೆ ಅಂತಾನೆ ನನಗೆ ನೆನಪಿಲ್ಲ. ಒಂಚೂರು ನೆನಪಿಲ್ವಾ? ಒಂಚೂರು ಎರಡು ಚೂರು ಅಂತ ಆಟ ಆಡ್ಸ್ಬೇಡ್ವೋ, ಸರಿಯಾಗಿ ಹೇಳು. ಅವ್ರು ಡಾಕ್ಟರ್ ಕಣೋ ಆರ್ಯ. ನಿನ್ ನಿದ್ದೆ ವಿಷಯದ ಬಗ್ಗೆ ಅವ್ರನ್ನ ಕನ್ಸಲ್ಟ್ ಮಾಡಿದ್ದೆ. ಅವರು ನೀನ್ ನೋಡಿ ನೀನ್ ಅವ್ರ ಹಳೆ ಪರಿಚಯ ಅಂತ ಹೇಳಿದ್ರು. ಹಳೆ ಪರಿಚಯನ? ಒಂದಂತೂ ನಿಜ, ನಾನು ಈ ನಿದ್ದೆನ ಲೈಟ್ ಆಗಂತೂ ತಗೊಳ್ಳೇಬಾರ್ದು. ಅದಕ್ಕೆ ಹೇಳಿದ್ದು 100% ಸತ್ಯ. ಏನಂದು? ನಾನು ನಿದ್ದೆಯಲ್ಲಿ ಓಡಾಡ್ತೀನಂತೆ. ರಾತ್ರಿ ಮನೆಯಿಂದ ಹೊರಗೆ ಹೋಗೋದನ್ನು ಅವ್ರು ನೋಡಿದ್ದಾರೆ. ಈ ವಿಷಯದಲ್ಲಿ ನನಗೆ ಡಾಕ್ಟರ್ ಸಹಾಯ ಬೇಕೇ ಬೇಕು. ಈಗ ಸದ್ಯಕ್ಕೆ ಡಾಕ್ಟರ್ ಕೊಟ್ಟಿರೋ ಔಷಧಿ ತಗೊಂಡು ಮಲ್ಕೋ. ಇಲ್ಲೇನಾ? ಯಾಕೆ ಮನೆಗೆ ಹೋಗಲ್ವಾ ನಾವು? ನಾ ಹೇಳೋದನ್ನ ಕೇಳು, ನೀನಿಲ್ಲೇ ಮಲ್ಕೋ. ಎಲ್ರು ಮಲಗಿದ್ಮೇಲೆ ಇವರಿಬ್ಬರಿಗೆ ಮಾತ್ರ ಏನ್ ಮಾತುಕತೆ? ಇದೇನ್ ಬಿಸ್ನೆಸ್ ರಿಲೇಟೆಡ್ ಅಥವಾ ಸೀಕ್ರೆಟ್ ಬಿಸ್ನೆಸ್? ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡ್ ಬೆಳಗ್ಗೆ ಏನೂ ಆಗಿಲ್ಲ ಅನ್ನೋ ತರ ಮನೆಗೆ ವಾಪಸ್ ಬರ್ತಾರೆ. ಇದನ್ನ ನಾನ್ ಹೇಳಿದ್ರೆ ಯಾರು ನನ್ನ ಮಾತನ್ನ ನಂಬಲ್ಲ. ಈ ಸೀಕ್ರೆಟ್ ಹೌಸ್ ರಹಸ್ಯನ ಎಲ್ರ ಮುಂದೆ ನಾನು ಬಯಲ್ ಮಾಡ್ತೀನಿ. ನೀನ್ ನನ್ನ ಜೊತೆ ಇರೋದಕ್ಕೇನೆ ಎಲ್ಲ ಸರಿ ಹೋಯ್ತು. ಇಲ್ಲಾಂದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ನಾನು ನಿದ್ದೆಯಲ್ಲಿ ಏನೇನ್ ಮಾಡ್ತೀನಿ ಜೆಂಡೆ? ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಕುತೂಹಲ ಅಷ್ಟೇ. ನಾನು ನಿನಗೇನಾದ್ರೂ ಅಂದಿದ್ದೇನ? ಅಥವಾ ನನಗೆ ತಿಳಿದೆ ನಾನು ಅಣು ಹತ್ರನೂ ಏನಾದ್ರೂ ಹೇಳ್ಕೊಂಡಿರ್ಬೋದಲ್ವಾ? ಅವಳು ನನ್ನ ಹತ್ರ ಏನೂ ಹೇಳ್ಕೊಂಡಿಲ್ಲ. ನನ್ನಿಂದ ನನ್ನ ಸುತ್ತಲೂ ಇರೋರ್ಗೂ ಎಷ್ಟು ಕಷ್ಟ ಜೆಂಡೆ. ಅಂಥದ್ದೇನೂ ಆಗಿಲ್ಲ. ನಿನ್ನಿಂದ ನಿನ್ನ ಸುತ್ತಲೂ ಇರೋರಿಗೆ ಯಾವ ಕಷ್ಟನೂ ಆಗಿಲ್ಲ, ಆಗೋದೂ ಇಲ್ಲ. ಎಲ್ಲ ಒಳ್ಳೇದೇ ಆಗಿದೆ. ಮೊದಲು ನೀನು ನನಗೆ ಫೋನ್ ಮಾಡು, ಮಿಕ್ಕಿದ್ದೆಲ್ಲ ಅವ್ನು ನೋಡ್ಕೋತಾಳೆ. ಇನ್ನು ನಿನ್ನಿಂದ ಅವಳಿಗೆ, ಅವಳಿಂದ ನಿನಗೆ ಯಾವ ಕಷ್ಟನೂ ಬರಲ್ಲ. ಏನೇ ಬಂದರೂ ಪಡೋ ಕಷ್ಟ ಎಲ್ಲ ಇಬ್ರು ಒಟ್ಟಿಗೆ ಪಡೆಯೋದೇ ನಿಮ್ಮ ಮನೇಲಿ ಬರ್ದಿರೋದು. ಹಾಗಂತ ಏನೇನೋ